ನಮಸ್ತೆ ಎಲ್ಲರಿಗೂ. ಇವತ್ತು ನಾನು 3 ಸೀರೆ ವರ್ಕ್ ಮಾಡಿದ್ದೀನಿ. ಇದು ಡೆಲಿವರ್ ಕೊಡಬೇಕು ಈಗ. ಇದು ಒಂದು ಬೋಟಿಕ್ಕಿಂದ ತೊಗೊಂಡು ಬಂದಿರೋಂಥ ಸೀರೆ ನೋಡಿ. ಇದು ಲೈಟ್ ಬ್ಲೂ ಮತ್ತು ಯೆಲ್ಲೋ ಇದೆ. ಇದಕ್ಕೆ ನಾನು ಕುಚ್ಚು ನೋಡಿ ಯೆಲ್ಲೋ ಕಲರಲ್ಲಿ 4 ಮತ್ತು ಬ್ಲೂ ಪಿಂಕು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಫ್ಲವರು ಪಿಂಕಲ್ಲಿರೋದ್ರಿಂದ ಸೊ ಪಿಂಕ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ಇದೊಂಥರ ಫಸ್ಟ್ ಟೈಮ್ ಈ ಥರ ಕಟ್ಟಿರೋದು. ತುಂಬ ಯೂನಿಕ್ಕಾಗಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ಬೋದು ಮಲ್ಟಿ ಕಲರ್ಸ್ ಇದ್ದಾಗ. ಸೊ ಹೀಗೆ ಟ್ರೈ ಮಾಡ್ಬೋದು. ನೆಕ್ಸ್ಟು ಇದು ಮೈಸೂರು ಸಿಲ್ಕ್ ಸ್ಯಾರಿಲಿ. ನೆಕ್ಸ್ಟ್ ಇನ್ನೊಂದು ಅಗೇನ್ ಮೈಸೂರು ಸಿಲ್ಕ್ ಸ್ಯಾರಿ, ಸೇಮ್ ಒಬ್ಬರದೇ ಕಸ್ಟಮರ್ದು. ಇದು ಬ್ಲೂ ಮತ್ತು ಪಿಂಕಲ್ಲಿದೆ. ನೆಕ್ಸ್ಟು ಇಲ್ಲಿ ತುಂಬ ಮಲ್ಟಿ ಕಲರ್ಸ್ ಇದ್ದಾವೆ. ನಾನಾದರೆ ಈ ಝರಿ ಕಲರ್ನ ತೊಗೊಂಡಿದ್ದೀನಿ. ಝರಿ ಕಲರ್ ತೊಗೊಂಡು ಪಿಂಕ್ ಮತ್ತು ಝರಿಯಲ್ಲಿ ನೋಡಿ ಈ ಥರ ವರ್ಕ್ನ ಮಾಡಿದ್ದೀನಿ. ಪಿಂಕ್ ಮತ್ತು ಝರಿ ತೊಗೊಂಡು ಗೋಲ್ಡಲ್ಲಿ 5 ಕಟ್ಕೊಂಡು ಪಿಂಕಲ್ಲಿ 5 ಕಟ್ಕೊಂಡಿದ್ದೀನಿ. ತುಂಬ ಸಣ್ಣದಾಗಿ ಪುಟ್ಟದಾಗಿ ಕಟ್ಕೊಂಡಿದ್ದೀನಿ. ನೋಡಿ ಹೇಗೆ ಕಾಣ್ತಿದೆ ಅಂತ. ನೆಕ್ಸ್ಟ್ ಇನ್ನೊಂದು ಸಾರಿ ಕಾಟನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವರ್ಕ್ ಅಷ್ಟೇ, ಪೇಂಟಿಂಗು ತುಂಬ ಚೆನ್ನಾಗಿದೆ. ಇದು ಈ ಸ್ಯಾರಿಗೆ ಅವರು ಕುಚ್ಚು ಜಾಸ್ತಿ ಬೇಡ, ಯಾಕಂದರೆ ಇಲ್ಲಿ ಲೇಸ್ ಇದೆಯಲ್ವ, ನಮಗೆ ಟ್ಯಾಸಲ್ಸ್ ಥರ ಒಂದು 5 ಕಟ್ಕೊಡಿ ಅಂತ ಹೇಳಿದ್ರು. ಸೊ 5 ಟ್ಯಾಸಲ್ಸ್ನ ಈ ಥರ ಕಾಟನ್ ಥ್ರೆಡ್ಡಲ್ಲಿ ಹೀಗೆ 5 ಟ್ಯಾಸಲ್ಸ್ನ ಕಟ್ಕೊಂಡಿದ್ದೀನಿ. ನೋಡಿ ಓನ್ಲಿ 5 ಅಷ್ಟೇ, ಜಾಸ್ತಿ ಇಲ್ಲ. ಸ್ವಲ್ಪ ಲೆಂತಿಯಾಗಿ 5ನ ಕಟ್ಕೊಂಡಿದ್ದೀನಿ. ಸೇಮ್ ಸ್ಯಾರಿ ಕಲರಲ್ಲ, ಬೇರೆ ಕಲರ್ ಯೂಸ್ ಮಾಡಲಿಲ್ಲ. ಮತ್ತು ಈ 3 ಸ್ಯಾರಿಗೂ ಫಾಲ್ ಮಾಡಿ ಎಮಿಂಗ್ ಮಾಡಿ ಕುಚ್ಚು ಹಾಕಿ ಕೊಡ್ತಾ ಇರೋದು. ಇವತ್ತಿನ ಕೆಲಸ ಇದಾಗಿರುತ್ತೆ. ಥ್ಯಾಂಕ್ ಯು.